ನೋಡಪ್ಪ, ನಿನ್ನ ಹತ್ರ ನಂಬಿಕೆ ಇದ್ರೆ ನೀ ಏನು ಬೇಕಾದರೂ ಮಾಡ್ತೀಯ ಅನ್ನೋ ಈ ಮಾತನ್ನ ನಾವು ಎಷ್ಟು ಬಾರಿ ಕೇಳಿಲ್ಲ ಹೇಳಿ, ಎಷ್ಟು ಬಾರಿ ಓದಿಲ್ಲ ಹೇಳಿ. ಈಗ ನನ್ನ ಪ್ರಶ್ನೆ, ನನ್ನ ಕಡೆದು ಅದು ಆಗಲ್ಲ ಅಂದ್ರು, ಅದು ನನಗೆ ಸಿಗಲ್ಲ ಅಂತ ಅನ್ನಿಸ್ತಾ ಇದ್ರು, ಅದ್ರ ಮೇಲೆ ಹೇಗೆ ನಂಬಿಕೆ ಇಡೋದು? ಸಾರಿ, ಇದು ನನ್ನ ಪ್ರಶ್ನೆ ಅಲ್ಲ, ನಿಮ್ಮ ಪ್ರಶ್ನೆ. ನನಗೆ ಗೊತ್ತಿದೆ ಹೇಗೆ ಅಸಾಧ್ಯ ಅನ್ನೋದ್ರ ಮೇಲೆ ನಂಬಿಕೆ ಇಟ್ಟು ಸಾಧ್ಯ ಮಾಡಬೇಕು ಅನ್ನೋದು. ಇವರೇನಪ್ಪ ಏನೇನೋ ಹೇಳ್ತಿದ್ದಾರೆ, ನಂಬಿಕೆ ಅಂತಾರೆ, ಅಸಾಧ್ಯ ಅಂತಾರೆ, ನನಗೆ ಗೊತ್ತು ನಿಮಗೆ ಗೊತ್ತಿಲ್ಲ ಅಂತಿದ್ದಾರೆ. ಏನಿದೆಲ್ಲ? ಯಸ್, ಯಾವ ಒಂದು ಶಕ್ತಿ ಬಗ್ಗೆ ನಾನಿವತ್ತು ಮಾತನಾಡೋನಿದ್ದೀನೋ ಅದು ಮೊದಲಿಗೆ ಶುರುವಾಗೋದು ಕನ್ಫ್ಯೂಷನ್ದಿಂದಾನೆ. ಇದು ಸರಿನಾ ತಪ್ಪ? ಇದು ಆಗುತ್ತೋ ಇಲ್ವೋ? ಆಗುತ್ತೆ ಅಂದ್ರೆ ಹೇಗಾಗೋದಕ್ಕೆ ಸಾಧ್ಯ? ಸಿಗುತ್ತೆ ಅಂದ್ರೆ ಹೇಗೆ ಸಿಗೋದಕ್ಕೆ ಸಾಧ್ಯ? ನಾನಿರೋ ಸ್ಥಿತಿಗೂ ನಾನು ಬಯಸೋ ವಸ್ತುವಿಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ನಂಬಿಕೆ ಇಡುವ ಆ ವಸ್ತು ನಿನಗೆ ಸಿಗುತ್ತೆ ಅಂತಾರೆ, ನಂಬಿಕೆ ಇಡುವ ಆ ಜಾಬ್ ನಿನಗೆ ಸಿಗುತ್ತೆ ಅಂತಾರೆ, ನಂಬಿಕೆ ಇಡುವ ಅಷ್ಟೊಂದು ಹಣವನ್ನ ನೀ ಗಳಿಸ್ತೀಯಾ ಅಂತಾರೆ. ಆದ್ರೆ ನಿಮ್ಮ ಪ್ರಶ್ನೆ ಇಷ್ಟೇ, ಹೇಗೆ ಸಾಧ್ಯ? ಫಾರ್ ಎಕ್ಸಾಂಪಲ್, ನೀವೊಬ್ರು ಸ್ಟೇಟ್ ಗೌರ್ಮೆಂಟ್ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದೀರಾ, ನೀವೊಬ್ರು ಸ್ಟೇಟ್ ಗೌರ್ಮೆಂಟ್ಗಾಗಿ ಪ್ರಿಪೇರ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ನಿಮ್ಮ ಆಲೋಚನೆ ಅಷ್ಟೇ ಇರುತ್ತೆ, ನಿಮ್ಮ ಮೈಂಡ್ಗೆ ಮ್ಯಾಚ್ ಆಗೋ ಥರ ಸಿಲೆಬಸ್ ಇರುತ್ತೆ, ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ಸ್ ಬರಬಹುದು ಅನ್ನೋ ಒಂದು ಊಹೆ ಕೂಡ ನಿಮ್ಮಲ್ಲಿ ಇರುತ್ತೆ. ನೀವು ಅದನ್ನ ಸರಳವಾಗಿ ನಂಬಬಹುದು, ನಾ ಎಕ್ಸಾಮನ್ನು ಕ್ರ್ಯಾಕ್ ಮಾಡಬಲ್ಲೆ ಅಂತ. ಆದರೆ ನಾನು ನಿಮ್ಗೆ ಹೇಳ್ತೀನಿ, ನೀನು UPSC ಕ್ರ್ಯಾಕ್ ಮಾಡಬೇಕು, IAS ಅಧಿಕಾರಿ ಆಗ್ತೀಯಾ ನೀನು, ಅದ್ರ ಮೇಲೆ ನಂಬಿಕೆ ಇಟ್ಟು ಓದೋದಕ್ಕೆ ಶುರು ಮಾಡು. ನಾ ಹೇಳಿದ ಮೇಲೆ ಎಷ್ಟು ನಂಬಿಕೆ ಇಡ್ತೀರಾ ನೀವೇ ಹೇಳಿ? ಇಡೋದೇ ಇಲ್ವಲ್ಲ. ಯಾಕೆ ಹೇಳಿ? ನಮ್ಮ ಮೈಂಡ್ಗೆ ದಿನದಲ್ಲಿ 1000 ಬಾರಿ ಹೇಳಿರ್ತೀವಿ, ನಾನು ಕೇವಲ ಸ್ಟೇಟ್ ಗೌರ್ಮೆಂಟ್ ಜಾಬ್ಗೆ ಮಾತ್ರ ಫಿಟ್ ಅಂತ. ಇದರ ಅರ್ಥ ಏನಂತ ಗೊತ್ತಾಯ್ತಾ ಸ್ನೇಹಿತರೆ? ಇದರ ಅರ್ಥ ಇಷ್ಟೇ, ನಿಮ್ಮ ಆತ್ಮ ಸಲಹೆ ನಿಮ್ಮ ನಂಬಿಕೆಯನ್ನ ಬೆಳೆಸ್ತಾ ಇರುತ್ತೆ, ನಿಮ್ಮ ಆಟೋ ಸಜೆಷನ್ ನಿಮ್ಮ ನಂಬಿಕೆಯನ್ನ ಹೆಚ್ಚು ಮಾಡ್ತಾ ಇರುತ್ತೆ. ನಂಬಿಕೆ ಅನ್ನೋದು ಒಂದು ಮಾನಸಿಕ ಸ್ಥಿತಿ, ಅದನ್ನ ನಾವೇ ತಯಾರು ಮಾಡಬೇಕು. ನಮ್ಮ ಜೀವನ ಹಾಗೆ ಇರುತ್ತೆ, ಹೀಗೆ ನಮ್ಮ ಮಾನಸಿಕ ಸ್ಥಿತಿ ಇರುತ್ತೋ. ಇಲ್ಲಿ ನೋಡಿ, ನೀವು ಹಳ್ಳಿಯಿಂದ ಸಿಟಿಗೆ ಓದೋದಕ್ಕಂತ ಹೋಗ್ತೀರಾ, ಒಂದು ರೂಮ್ ಮಾಡಿ ನೀವು ಓದೋದಕ್ಕೆ ಶುರುನು ಮಾಡ್ತೀರಾ. ಆದರೆ ನಿಮ್ಮ ರೂಮ್ ಸುತ್ತಲೂ ಇರೋ ಸ್ನೇಹಿತರಿರ್ಬೋದು, ಇಲ್ಲ ನಿಮ್ಗಿಂತ ಸೀನಿಯರ್ ಇರ್ಬೋದು, ಅವ್ರು ಶೆರೆ ಕುಡಿತಿರ್ತಾರೆ, ಅಂದರೆ ಕುಡುಕರು ಇರ್ತಾರೆ, ಓದದೇ ಇರೋರು ಇರ್ತಾರೆ. ನೀವು ಅವರನ್ನ ತುಂಬಾ ಹೇಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಅವ್ರಂದ್ರೆ ನಿಮಗೆ ಆಗೋದೇ ಇಲ್ಲ, ಏಕೆಂದ್ರೆ ನೀವು ಯಾವುದನ್ನ ನಂಬಿರ್ತೀರಾ ಹೇಳಿ? ಕುಡಿಯೋದು ಕೆಟ್ಟದಾಗಿರೋ ಕೆಲಸ, ಸ್ಟಡಿ ಮಾಡದೇ ಇರೋದು ಕೆಟ್ಟದಾಗಿರೋ ಕೆಲಸ. ಆದರೂ ನೀವು ಅವ್ರ ಸುತ್ತಲೂ ಇರೋದಕ್ಕೆ ಶುರು ಮಾಡಿದಾಗ ಒಂದೊಂದು ಸಲ ಅವರು ಮಾತಾಡೋ ಮಾತುಗಳಲ್ಲಿ, ಅವ್ರು ಹ್ಯಾಪಿಯಾಗಿರ್ತೀನಿ ಅಂತ ಹೇಳೋ ಮಾತುಗಳಲ್ಲಿ, ಜೀವನದಲ್ಲಿ ಏನಿದೆ ಆರಾಮಾಗಿ ಇರೋದು, ಎಂಜಾಯ್ ಮಾಡೋದು ಅನ್ನೋ ಅವರ ಡೈಲಾಗ್ಗಳು ನಿಮಗೆ ಇಂಪ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆದರೂ ನೀವು ಅವ್ರ ಜೊತೆಗೆ ಇರೋದಕ್ಕೆ ಶುರು ಮಾಡಿದ್ರೆ ಅವರ ಲೈಫ್ ಸ್ಟೈಲನ್ನು ನೀವು ಇಷ್ಟಪಡೋದಕ್ಕೆ ಶುರು ಮಾಡ್ತೀರಾ. ಆಮೇಲೆ ಅದರಿಂದ ನೀವು ಇನ್ಸ್ಪೈರ್ ಆಗೋದಕ್ಕೆ ಶುರು ಮಾಡ್ತೀರಾ. ಮುಂದೆ ಒಂದಿನ ಅವ್ರಿಗಿಂತ ಫೇಮಸ್ ಕುಡುಕ ನೀವಾಗಿರ್ತೀರಾ. ಹೇಗೆ ಸಾಧ್ಯವಾಯ್ತಿದು? ಮೊದಲಿಗೆ ಕುಡಿಯೋದನ್ನ ಹೇಟ್ ಮಾಡ್ತಾ ಇದ್ರಿ ನೀವು, ಈಗ ಕುಡಿಯೋದನ್ನ ಬಿಟ್ಟು ಇರ್ತಾನೆ ಇಲ್ಲ. ಹೇಗೆ ಸಾಧ್ಯ ಇದೆಲ್ಲ? ಮಾನಸಿಕ ಸ್ಥಿತಿ. ನಿಮ್ಮ ಮೈಂಡ್ ನೀವು ಹೇಳೋ ಮಾತುಗಳನ್ನ ಕೆಲವು ಸಮಯದವರೆಗೂ ಮಾತ್ರ ಅಪೋಸ್ ಮಾಡುತ್ತೆ, ಆಮೇಲೆ ಅದನ್ನ ನಂಬೋದಕ್ಕೆ ಶುರು ಮಾಡುತ್ತೆ. ಅದು ಆದಮೇಲೆ ಅದರಿಂದ ಇನ್ಸ್ಪೈರ್ ಆಗುತ್ತೆ. ಮುಂದೆ ಒಂದು ದಿನ ಅದೇ ನಿಜ ಅಂತ ನಂಬಿಬಿಡುತ್ತೆ. ಮೊದಲಿಗೆ ಕುಡಿಯೋದನ್ನ ಹೇಟ್ ಮಾಡ್ತಾ ಇದ್ರಿ, ಈಗ ಅದು ಇಲ್ಲದೆ ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲಿ ಬೆಳೆದಿದ್ದೀರಾ. ನಂಬಿಕೆ ಬೆಳೀತಾ ಇರೋದು ಆತ್ಮ ಸಲಹೆಯಿಂದ. ಕೇವಲ ನಂಬಿಕೆ ಅಷ್ಟೇ ಅಲ್ಲ, ನಮ್ಮ ಜೀವನ ಸಾಗ್ತಾ ಇರೋ ರೀತಿ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಸಿಗೋ ಸಕ್ಸಸ್ ಫೇಲ್ಯೂರ್ ಆಗಿರ್ಬೋದು, ಇದಕ್ಕೆಲ್ಲ ಮಂತ್ರದ ಹಾಗೆ ಕೆಲಸ ಮಾಡೋದು ಆತ್ಮ ಸಲಹೆ, ಆಟೋ ಸಜೆಷನ್ಸ್. ನಾನು ಗೆಲ್ತೀನಿ, ನಾನು UPSC ಕ್ರ್ಯಾಕ್ ಮಾಡ್ತೀನಿ, ನಾನು UPSC ಕ್ರ್ಯಾಕ್ ಮಾಡ್ತೀನಿ, ನಾನು UPSC ಕ್ರ್ಯಾಕ್ ಮಾಡ್ತೀನಿ ಅಂತ ನಿಮ್ಮ ಮೈಂಡ್ಗೆ ನೀವು ಪದೇ 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 ಹೇಳ್ತಾ ಇದ್ರೆ ನೀವು ಹೇಗೆ ಕ್ರ್ಯಾಕ್ ಮಾಡದೇ ಇರೋದಕ್ಕೆ ಸಾಧ್ಯ? ಹೇಗೆ ನಿಮ್ಮ ಯೋಚನೆ ಇರುತ್ತೋ ಹಾಗೆ ನಿಮ್ಮ ಮಾತಿರುತ್ತೆ, ಹೇಗೆ ನಿಮ್ಮ ಮಾತಿರುತ್ತೋ ಹಾಗೆ ನಿಮ್ಮ ಭಾವನೆ ಇರುತ್ತೆ, ಹೇಗೆ ನಿಮ್ಮ ಭಾವನೆ ಇರುತ್ತೋ ಹಾಗೆ ನೀವು ಸುತ್ತಲೂ ಇರೋ ವಾತಾವರಣವನ್ನ ನೋಡೋದಕ್ಕೆ ಶುರು ಮಾಡ್ತೀರಿ. ಹೇಗೆ ನಿಮ್ಮ ಸುತ್ತಲೂ ವಾತಾವರಣ ಇರುತ್ತೋ ಅದೇ ರೀತಿ ನೀವು ಡಿಸಿಷನ್ ತೆಗೆದುಕೊಳ್ತೀರಾ. ಹೇಗೆ ನಿಮ್ಮ ನಿರ್ಧಾರಗಳಿರುತ್ತೋ ಅದೇ ರೀತಿ ನಿಮಗೆ ಅವಕಾಶ ಸಿಗುತ್ತೆ. ಆ ಅವಕಾಶಗಳ ಮೇಲೆ ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀರಾ. ಮೊದಲಿಗೆ ಆ ಕೆಲಸದಲ್ಲಿ ನೀವು ಫೇಲ್ ಆದ್ರೂ ನನ್ನಿಂದ ಆ ಕೆಲಸ ಸಾಧ್ಯ ಅಂತ ನೀವು ಪದೇ ಪದೇ ನಿಮಗೆ ನೀವೇ ಹೇಳ್ತಾ ಇದ್ರೆ ಹೇಗ್ರೆ ಅದು ನಿಮ್ಮಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ? ಹೇಗೆ ಸಾಧ್ಯ?
ಇಲ್ಲಿ ಮೈಂಡ್ ಸೆಟ್, ಮಾನಸಿಕ ಸ್ಥಿತಿ ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ. ಆ ನಿಮ್ಮ ಮೈಂಡ್ ಸೆಟ್ ಆತ್ಮ ಸಲಹೆಯಿಂದ ಬೆಳೀತಾ ಇರುತ್ತೆ. ಮೊದಲಿಗೆ ನಿಮ್ಮ ಆತ್ಮ ಸಲಹೆ ಎಷ್ಟಾದ್ರೂ ಇಂಪ್ಯಾಕ್ಟಿಕಲ್ ಆಗಿರಲಿ, ನೀವು ಹೇಳೋ ಮಾತು ನಿಮಗೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು. ಅದು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅದು ನಿಮ್ಮ ಕೆಲಸ ಅಲ್ವೇ ಅಲ್ಲ. ಅದು ಈ ಸೃಷ್ಟಿಯ ಕೆಲಸ, ಈ ಬ್ರಹ್ಮಾಂಡದ ಕೆಲಸ. ನಿಮ್ಮ ಕೆಲಸ ಇಷ್ಟೇ, ನಿಮ್ಮ ಗುರಿ ಬಗ್ಗೆ, ನಿಮಗೆ ಬೇಕಾಗಿರೋ ಜಾಬ್ ಬಗ್ಗೆ, ನಿಮಗೆ ಬೇಕಾಗಿರೋ ಹಣದ ಬಗ್ಗೆ, ನಿಮಗೆ ಬೇಕಾಗಿರೋ ಹುಡುಗಿ ಬಗ್ಗೆ, ಹುಡುಗನ ಬಗ್ಗೆ, ಯಾರಾದರೂ ಆಗಿರಲಿ, ಏನಾದರೂ ಆಗಿರಲಿ, ಅದ್ರ ಬಗ್ಗೆ ಒಳ್ಳೆಯದನ್ನ ಮಾತಾಡಿ, ಒಳ್ಳೆಯದನ್ನ ಯೋಚನೆ ಮಾಡಿ, ದೊಡ್ಡದಾಗಿ ಕನಸನ್ನ ಕಾಣಿ. ಅದನ್ನ ಪಾಸಿಬಲ್ ಮಾಡೋ ಎಲ್ಲ ಅವಕಾಶಗಳಿಗಾಗಿ ಕಾಯ್ತಾ ಇರಿ. ಸಿಕ್ಕಿರೋ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಳಿ. ಒಂದು ಮಾತನ್ನ ನೆನಪಿಟ್ಕೊಳ್ಳಿ, ಆ ಜಾಬ್ ನನಗೆ ಸಿಗಲ್ಲ ಅನ್ನೋ 1% ಡೌಟ್ ಕೂಡ ನಿಮ್ಮಲ್ಲಿರಬಾರ್ದು. ಅಲ್ಲಿಂದ ನೋಡಿ ನಿಮ್ಮ ಜೀವನದಲ್ಲಿ ಆಗೋ ಮಿರಾಕಲನ್ನ, ನಿಮ್ಮ ಜೀವನ ಯಾವ ಲೆವೆಲಲ್ಲಿ ಬದಲಾಗೋದಕ್ಕೆ ಶುರು ಆಗುತ್ತೆ ಅಂತ. ನೀವು ಗುರಿಯನ್ನ ಬೆನ್ ಹತ್ತಿದಾಗ ಕೆಲವೊಂದ್ಸಲ ಇದು ಆಗಲ್ಲ ಅಂತ ನಿಮಗನ್ನಿಸ್ಬೋದು. ಆಗ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಒಂದು ಸಲ ಜೀವನವನ್ನ ಹೀಗೆ ಬದಲಿಸಬೇಕು ಅಂತ ನಿಮ್ಮ ಜೀವನದ ಆಧಾರ ಸ್ತಂಭವಾಗಿ ನಿಂತಿರೋ ನನ್ನ ಚಾನಲ್ ಹೆಸರನ್ನ ನೆನಪಿಸಿಕೊಳ್ಳಿ. ಕ್ಲಾರಿಟಿ ಈಸ್ ಪವರ್. ನಿಮ್ಮ ಹತ್ರ ಎಷ್ಟು ಕ್ಲಾರಿಟಿ ಇರುತ್ತೋ ಅಷ್ಟೊಂದು ನಿಮ್ಮ ಗುರಿ ನಿಮಗೆ ಹತ್ರ ಆಗಿಬಿಡುತ್ತೆ. ಕ್ಲಾರಿಟಿ ಈಸ್ ಪವರ್, ಕ್ಲಾರಿಟಿ ಈಸ್ ಪವರ್ ಅಂತ ಹೇಳಿ ನಿಮ್ಮ ಕಣ್ಣುಗಳನ್ನು ತೆಗೆದು ಮುಂದೆ ಸಾಗ್ತಾ ಇರಿ ಸ್ನೇಹಿತರೆ. ಆ ಒಂದು ಕ್ಲಾರಿಟಿಯಿಂದ ನೀವು ಹೊರಡೋದಕ್ಕೆ ಶುರು ಮಾಡಿದ್ರೆ ಲೆಕ್ಕವಿಲ್ಲದಷ್ಟು ಹಣವನ್ನು ನೀವು ಗಳಿಸ್ತೀರಾ, ಲೆಕ್ಕವಿಲ್ಲದಷ್ಟು ಸಾಧನೆಗಳನ್ನು ನೀವು ಮಾಡ್ತೀರಾ, ಲೆಕ್ಕವಿಲ್ಲದಷ್ಟು ಜನರನ್ನು ನೀವು ಗಳಿಸಿಬಿಡ್ತೀರಾ ಸ್ನೇಹಿತರೆ. ಸ್ವಲ್ಪ ಸಮಯ ತಗೋಬಹುದು, ಪೇಷನ್ಸ್ ಇಡಿ, ಆದರೆ ಆಗೇ ಆಗುತ್ತೆ, ಆಗಲೇಬೇಕು. ಏಕೆಂದರೆ ಬ್ರಹ್ಮಾಂಡದ ನಿಯಮಗಳನ್ನು ಬದಲಿಸೋದು ಅಷ್ಟು ಸರಳವಾದ ರೀತಿಯಲ್ಲ. ಯೋಚನೆಗಳು ನಿಜ ಆಗಲೇಬೇಕು, ಬಯಕೆಗಳು ನಿಜ ಆಗಲೇಬೇಕು, ಕನಸುಗಳು ನನಸಾಗಲೇಬೇಕು. ಇದೇ ಜೀವನ ಅಲ್ವಾ? ಅದಕ್ಕಾಗಿ ನಿಮ್ಮ ಕೆಲಸಗಳ ಮೇಲೆ ನಂಬಿಕೆ ಇಟ್ಟು ಶುರು ಮಾಡಿ. ಜೀವನ ಬದಲಾಗುತ್ತೆ, ಈಗಿನಿಂದಲೇ ಬದಲಾಗೋದಕ್ಕೆ ಶುರು ಆಗಿದೆ ಅಂತ ಶುರು ಮಾಡಿ ನಿಮ್ಮ ಕೆಲಸವನ್ನ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಆಫ್ ಲಕ್. ಸ್ನೇಹಿತರೆ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದಿರ ಅಂದಮೇಲೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ಇರೋ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್ ಮುಂದೆ ಇನ್ನೂ ಹೊಸ ಅನುಭವದ ವಿಡಿಯೋಗಳನ್ನು ಮಾಡೋದಕ್ಕೆ ನನಗೆ ಮೋಟಿವೇಟ್ ಮಾಡ್ತಾ ಇರುತ್ತೆ. ಹಾಗೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಸೈಡಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಮುಂದಿನ ವಿಡಿಯೋಗಳನ್ನು ನೀವೇ ಮೊದಲು ನೋಡ್ಬೋದು. ನೀವು ನಿಜವಾಗ್ಲೂ ಜೀವನದಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅನ್ನೋ ಆಶೆಯನ್ನು ಇಟ್ಕೊಂಡಿದ್ರೆ ನನ್ನ ಆನ್ಲೈನ್ ಡಿಜಿಟಲ್ ಕೋರ್ಸ್ ಆ್ಯಪ್ ಕ್ಲಾರಿಟಿ ಈಸ್ ಪವರ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪಲ್ಲಿ ನಾನು ಫುಲ್ ಟೈಮ್ ಲೈವ್ ಇರ್ತೀನಿ. ನಿಮ್ಮ ಪ್ರಶ್ನೆಗೆ ಇಂಡಿವಿಜುವಲ್ ಆಗಿ ಕಾಲ್ ಮಾಡಿ ಮಾತಾಡ್ತೀನಿ. ಯಾಕಂದರೆ ನಿಜವಾಗ್ಲೂ ಏನಾದರೂ ಮಾಡಬೇಕು ಅನ್ನೋ ವ್ಯಕ್ತಿಗೆ ಡೌಟ್ ಬಂದೇ ಬರುತ್ತೆ. ಅದರ ಪರಿಹಾರಕ್ಕಾಗಿ ಈ ಆ್ಯಪನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಕ್ಲಾರಿಟಿ ಈಸ್ ಪವರ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಾನು ಶಿವು, ಕ್ಲಾರಿಟಿ ಈಸ್ ಪವರ್ ಚಾನಲಿಂದ ನಿಮ್ಮ ಕನಸಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ.